ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಈ ವಿಡಿಯೋ ನೋಡಿದರೆ ನಿಮ್ಮ ಹೆಲ್ತು ಮತ್ತು ನೀವು ಸಹ ಇನ್ನೂ ಸೂಪರ್ ಆಗಿರ್ತೀರ. ಅದು ಹೇಗೆ ಒಂದು ವಿಡಿಯೋಯಿಂದ ಇಷ್ಟೊಂದು ಚೇಂಜಸ್ ಆಗುತ್ತಾ? ಹಾಗಾದರೆ ಬನ್ನಿ ಆ ವಿಡಿಯೋ ಏನು ಎತ್ತ ಅಂತ ನೋಡೋಣ. I'm on vacation every single day cause I love my occupation. ಆಲ್ರೆಡಿ ನನ್ನ ತಮ್ಲೈನು ಮತ್ತು ಸಬ್ ಟೈಟಲ್ನೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಏನು ಅಂತ. ಎಸ್, ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋಲಿ ಶೇರ್ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಪಿರಮಿಡ್ ವ್ಯಾಲಿ ಇನ್ಫಾರ್ಮೇಷನ್. ಪಿರಮಿಡ್ ವ್ಯಾಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಾನು ಆ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ ಆ್ಯಂಡ್ ಅಲ್ಲಿ ಹೇಗಿತ್ತು, ಏನಿತ್ತು ಅಂತೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಅಲ್ಲಿ ಹೇಗೆ ಹೋಗಬಹುದು ಅದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಈ ವಿಡಿಯೋಲಿ ಕೊಟ್ಟಿದ್ದೀನಿ, ನನಗೆ ಗೊತ್ತಿರೋ ಅಷ್ಟು ಮೆನ್ಷನ್ಡ್. ಸೊ ಬನ್ನಿ ಹಾಗಾದರೆ ನೋಡೋಣ ಆ ವಿಡಿಯೋ ಹೇಗಿದೆ. ವೇಟ್ ಬಿಫೋರ್ ದಟ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ತುಂಬ ಜನಕ್ಕೆ ಪಿರಮಿಡ್ ವ್ಯಾಲಿ ಬಗ್ಗೆ ಗೊತ್ತಿರುತ್ತೆ, ಇನ್ನೂ ತುಂಬ ಜನಕ್ಕೆ ಪಿರಮಿಡ್ ವ್ಯಾಲಿ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಂಗೆ ಗೊತ್ತಿರೋ ಇಷ್ಟು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತು ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಇನ್ನು ತಿಳ್ಕೊಬೇಕು ಅಂತ ಅಂದರೆ ನೀವು ಒಂದು ಚಾನಲ್ನ ವಿಸಿಟ್ ಮಾಡ್ಬೋದು. ಸೊ ಅವ್ರ ಚಾನಲ್ ಇದೆ, ಒಂದು ಚಾನಲ್ ಅಲ್ಲ, ಅವ್ರ ಚಾನಲಲ್ಲಿ ವಿಸಿಟ್ ಮಾಡ್ಬೋದು. ಅದು ಈ ಚಾನಲ್ ನಾನು ಇಲ್ಲಿ ಹಾಕಿದ್ದೀನಿ ಮತ್ತು ಇದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಒಂದು ಸಲ ವಿಸಿಟ್ ಮಾಡಬಹುದು. ಸೊ ಈ ಪಿರಮಿಡ್ ವ್ಯಾಲಿ ಫೌಂಡರ್ ಬಂದು ಯಾರಂದರೆ, ಸೊ ಪಿರಮಿಡ್ ವ್ಯಾಲಿ ಫೌಂಡರ್ ಬಂದು ಬ್ರಹ್ಮಶ್ರೀ ಪತ್ರಿಜಿ ಅಂತ. ಸೊ ಅವರು ಈ ಪಿರಮಿಡ್ ವ್ಯಾಲಿಯ ಫೌಂಡರ್. ಸೊ ಅವರ ಪ್ರಕಾರ ಏನಂದರೆ ಮೆಡಿಟೇಷನ್ ಇಸ್ ದ ಮೆಡಿಸಿನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಅಂತ ಅವರು ಒಂದು ಅವರ ಒಂದು ಥಾಟ್ ಇದ್ದಿದ್ದು. ಸೊ ಆ ಥಾಟ್ನ ಎಲ್ರಿಗೂ ನಾನು ಅದನ್ನು ಸ್ಪ್ರೆಡ್ ಮಾಡಬೇಕು ಅಂತ ಈ ಪಿರಮಿಡ್ ವ್ಯಾಲಿನ ಅವರು ಇನ್ವೆಂಟ್ ಮಾಡಿದ್ದು. ಸೊ ಅವ್ರ ಪ್ರಕಾರ ಮೆಡಿಟೇಷನ್ ಅನ್ನೋದು ಇಟ್ಸ್ ಅ ಮೆಡಿಸಿನ್. ಅದು ಮೆಡಿಸನ್ ಅನ್ನೋದಕ್ಕಿಂತ ಅದು ಒಂದು ನಮಗೆ ಎಲ್ರಿಗೂ ಈಸಿಯಾಗಿ ಸಿಗೋವಂಥ ಒಂದು ವರ ಅಂತ ಅವ್ರು ಹೇಳ್ತಾ ಇದ್ರಂತೆ. ಸೊ ನನಗೇನು ಅಷ್ಟೊಂದು ಹಿಸ್ಟ್ರಿ ಗೊತ್ತಿಲ್ಲ, ನಂಗೆ ಗೊತ್ತಿರೋಷ್ಟು ಹೇಳ್ತಿದ್ದೀನಿ ಅಷ್ಟೇ. ಸೊ ಆ ಪಿರಮಿಡ್ ವ್ಯಾಲಿ ಅಲ್ಲಿ ಆ ಪಿರಮಿಡ್ ಶೇಪ್ ಏನಿದೆ, ದಿಸ್ ಇಸ್ ದ ಶೇಪ್ ಆ್ಯಕ್ಚುಲಿ. ಇದ್ರ ಬಗ್ಗೆ ಏನು ಅಂತಲೂ ಹೇಳ್ತೀನಿ. ಸೊ ದಿಸ್ ಇಸ್ ದ ಪಿರಮಿಡ್ ಶೇಪ್ ಅಲ್ವಾ. ಈ ಪಿರಮಿಡ್ ಅಲ್ಲಿ ಒಂದು ಮೆಡಿಟೇಷನ್ ಮಾಡೋದ್ರಿಂದ ದೇ ವಿಲ್ ಬಿ ಲಾಟ್ ಆಫ್ ಚೇಂಜಸ್ ಇನ್ ಆರ್ ಹೆಲ್ತ್. ಸೊ ಅಷ್ಟು ಚೇಂಜಸ್ ಆಗುತ್ತೆ, ಓಕೆನಾ? ಅಷ್ಟು ಚೇಂಜಸ್ ಆಗುತ್ತಂತೆ ಆ ಒಂದು ಈ ಪಿರಮಿಡಲ್ಲಿ ಮಾಡೋ ಅಂಥ ಮೆಡಿಟೇಷನಿಂದ. ಹಾಗಾಗಿ ಇವರು ಈ ಪಿರಮಿಡ್ ವ್ಯಾಲಿನ ಇನ್ವೆಂಟ್ ಮಾಡಿರೋದು. ಸೊ ಏನಿಲ್ಲ, ತುಂಬ ಈಸಿ ಪ್ರಾಸೆಸ್ ಎಲ್ಲ ಅವ್ರದ್ದು, ಜಾಸ್ತಿ ಏನಿರಲ್ಲ. ನೀವು ಪಿರಮಿಡ್ ವ್ಯಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೊಬ್ರು ಗೈಡ್ ಇರ್ತಾರೆ. ಸೊ ಅವ್ರ ರೂಮ್ಗೆ ಹೋಗ್ಬಿಟ್ಟು ನೀವು ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೋಬೇಕಾಗತ್ತೆ. ಅವ್ರು ಹೇಳ್ತಾರೆ ಪಿರಮಿಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ, ಮತ್ತು ಮೆಡಿಟೇಷನ್ ಮಾಡುವಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಅದಾಗ್ತಿದ್ದಂಗೆ ಒಂದು 10 ಮಿನಿಟ್ಸ್ ಅವರು ನಿಮಗೆ ಹೇಳ್ತಾರೆ ಮೆಡಿಟೇಷನ್ ಯಾವ ಥರ ಮಾಡಬೇಕು ಏನು ಅಂತೆಲ್ಲ. ನಿಮ್ಮ ಕೈಲೇ ಒಂದು 10 ಮಿನಿಟ್ಸ್ ಮೆಡಿಟೇಷನ್ಸ್ನ ಮಾಡಿಸ್ತಾರೆ. ಮೆಡಿಟೇಷನ್ನ ಮಾಡ್ತಿದ್ದಂಗೆ ಅವ್ರ ಗೈಡೆನ್ಸ್ನ ತೊಗೊಂಡು ನೀವು ನೆಕ್ಸ್ಟು ಪಿರಮಿಡ್ ವ್ಯಾಲಿ ಒಳಗೆ ಹೋಗ್ತೀರಾ. ಸೊ ಅಲ್ಲಿ ನೀವು ಒಂದು 10 ಮಿನಿಟ್ಸ್ ಕೆಳಗೆ ಕೂತ್ಕೊಂಡು ಮೆಡಿಟೇಷನ್ನ ಮಾಡ್ತೀರಾ. ಅದಾಗ್ತಿದ್ದಂಗೆ ನಿಮಗೆ ಒಂದು ಏನಂತಾರೆ ಅದನ್ನು, ಅದರ ಹೆಸರು ನಂಗೆ ಗೊತ್ತಿಲ್ಲ, ವೇಟ್, ಅದೊಂಥರ ಟವರ್ ಥರ ಇದೆ, ಸರ್ಕಲ್ ಟವರ್ ಥರ ಇದೆ. ಅದು ಇಲ್ಲಿ ಹಾಕ್ತೀನಿ ಪಿಕ್ಚರ್ನ ನೋಡಿ. ಸೊ ಇದು ನೆಕ್ಸ್ಟು ಇದ್ರ ಒಳಗೆ ಹೋಗ್ಬಿಟ್ಟು ನೀವು ಕೂತ್ಕೋತೀರಾ. ಅಲ್ಲಿ ಸ್ಟೇರ್ಸ್ ಹತ್ತೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಬೇಕು. ವಯಸ್ಸಾದವರು ಆದರೆ ಆದಷ್ಟು ಹತ್ಸೋದು ಬೇಡ ಅಂತ ರೆಫರ್ ಮಾಡ್ತೀನಿ, ಯಾಕೆಂದರೆ ಅದು ತುಂಬ ಕರ್ವ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಹುಷಾರಾಗಿ ಹತ್ತಬೇಕು. ಆ ಒಂದು ಸ್ಟೇರ್ಸ್ನ ನೀವು ಹತ್ಕೊಂಡು ನೆಕ್ಸ್ಟು ನೀವು ಮೇಲ್ಗಡೆ ಟಾಪ್ ಫ್ಲೋರ್ಗೆ ಹೋಗ್ತೀರಾ. ಅಲ್ಲಿ ನೀವು 30 ಮಿನಿಟ್ಸ್ ಮೆಡಿಟೇಷನ್ನ ಮಾಡಬೇಕಾಗತ್ತೆ. ಅಲ್ಲಿ ಹೇಳ್ತಾರೆ ನಿಮಗೆ ಗೈಡಲ್ಲಿ ಹೇಳ್ತಾರೆ ಅಲ್ಲೊಂದು 30 ಮಿನಿಟ್ಸ್ ಮೆಡಿಟೇಷನ್ ಮಾಡೇ ಬರಬೇಕು ಅಂತ. ಅಲ್ಲೊಂದು 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿಕೊಂಡು ನೀವು ಆಚೆ ಬರ್ತಿದ್ದಂಗೆ ನಿಮಗೆ ಅಲ್ಲೊಂದಷ್ಟು ಒಂದು ಶಾಪ್ ಇದೆ, ಒಂದು ಲೈಬ್ರರಿ ಇದೆ. ಶಾಪ್ ಇಲ್ಲಿದೆ ಅಂದರೆ 100 ಮೀಟರ್ಸ್ಗೆ ನಿಮ್ಗೊಂದು ಲೈಬ್ರರಿ ಇದೆ. ಲೈಬ್ರರಿನ ನಾನು ವಿಸಿಟ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಶಾಪಲ್ಲಿ ವಿಸಿಟ್ ಮಾಡಿದೆ. ಏನಕ್ಕಂದರೆ ನಮಗೆ ಈ ಪಿರಮಿಡ್ ಬೇಕಿತ್ತು. ಆ್ಯಸ್ ಅ ಗೈಡ್ ಸೆಟ್ ಪಿರಮಿಡ್ನ ನಾವು ಮನೆಗೂ ತೊಗೊಂಡು ಬರ್ಬೋದು. ಈ ಥರ ಪ್ಲಾಸ್ಟಿಕ್ ಪಿರಮಿಡ್, ಪ್ಲಾಸ್ಟಿಕ್ಕೇ ಬೆಸ್ಟು. ನೀವೇನಾದರೂ ತಾಮ್ರದ್ದು ತೊಗೊಂಡೋದ್ರೆ ಇಟ್ಸ್ ರಿಯಲಿ ಕಾಸ್ಟ್ಲಿ. ತಾಮ್ರದ್ದು ಬರುತ್ತೆ, ಐ ಥಿಂಕ್ ಇಟ್ಸ್ ಅರೌಂಡ್ 1000. ಇದು ಬಂದು 190 ರುಪೀಸ್. ಪ್ಲಾಸ್ಟಿಕ್ಕದು 190 ರುಪೀಸ್ ಪಿರಮಿಡ್. ನೀವಿಲ್ಲಿ ನೋಡಬಹುದು ಪಿರಮಿಡ್ ಮೇಲೆ ದೇರ್ ಆರ್ ಸಮ್ ಪಿಕ್ಚರ್ಸ್ ಇದು ಬಂದು ಸನ್ನು, ಫೈರು, ವಾಟರ್ ಆ್ಯಂಡ್ ಪೀಸ್, ಈ ಥರ 4 ಚಿತ್ರಗಳಿದೆ. ಇದನ್ನು ನೀವು ಈ ಥರ
ಹೀಗೆ ಡೋಂಟ್ ಬಿ ಫನ್, ಇದರಿಂದ ತುಂಬ ಚೇಂಜಸ್ ಆಗುತ್ತೆ. ಈ ಥರ ನೀವು ತಲೆಗೆ ಹಾಕ್ಕೋಬೇಕು. ನಾನು ನಿಮಗೆ ಆಗಲೇ ತೋರಿಸಿದ್ನಲ್ಲ ಒಂದು ಚಾನಲ್, ಸೊ ಆ ಚಾನಲಲ್ಲಿ ನಿಮಗೆ ಲೈವ್ ಸೆಷನ್ಸ್ ಬರ್ತಿರುತ್ತೆ. ಈ ಪಿರಮಿಡ್ನ ಹಾಕ್ಕೊಂಡು ಅವ್ರು ಹೇಳೋ ಥರ ಅವ್ರು ಹೇಳೋ ಕೊಡೋ ಇನ್ಸ್ಟ್ರಕ್ಷನ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಈ ಪಿರಮಿಡ್ನ ಹಾಕ್ಕೊಂಡು ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಹೆಲ್ತ್ ತುಂಬ ಚೇಂಜಸ್ ಆಗುತ್ತೆ. ಓಕೆನಾ? ಇದು ಆಗಿದೆ, ತುಂಬ ಜನ ಇದ್ದಾರೆ ಇದ್ರ ಬಗ್ಗೆ ಹೇಳೋಕ್ಕೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ನೆಲ್ಲ ನೀವು ಆ ಚಾನಲಲ್ಲಿ ನೋಡಬಹುದು. ಸೊ ಇವಾಗ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ. ಸೊ ಕೆಬ್ಬೆ ದೊಡ್ಡಿ ಅಂತ ನಿಮ್ಗೊಂದು ಸ್ಟಾಪ್ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ಟಾಪ್ ಇಲ್ಲ ಅಂದರೆ ಪಿರಮಿಡ್ ವ್ಯಾಲಿ ಸ್ಟಾಪ್ ಅಂತ ಕೇಳಿ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ನಾವು ಎಲ್ಲಿಂದ ಬಸ್ ಹತ್ಕೊಂಡಿದ್ದು ಅಂದರೆ ಕೋನನಕುಂಟೆ ಕ್ರಾಸಿಂದ ಹತ್ಕೊಂಡಿದ್ದು. ಸೊ ಕನಕಪುರ ಹೋಗೋ ಬಸ್ಗಳೆಲ್ಲನೂ ಇಲ್ಲಿ ನಿಮಗೆ ಪಿರಮಿಡ್ ವ್ಯಾಲಿಗೆ ಸ್ಟಾಪ್ ಇರುತ್ತೆ. ಓಕೆನಾ? ಪಿರಮಿಡ್ ವ್ಯಾಲಿಗೆ ರೀಚ್ ಆದಮೇಲೆ ನಾವು ಅದರ ಹತ್ತಿರ ಅಲ್ಲಿಂದ ಡೈರೆಕ್ಟ್ ಪಿರಮಿಡ್ ವ್ಯಾಲಿಗೆ ಬಸ್ ಇರುತ್ತೆ. ಬಟ್ ನಾವು ಹೋಗಿದ್ದ ಟೈಮ್ಗೆ ಇರಲಿಲ್ಲ. ಸೊ ಆಟೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಒಂದು ಸಜೆಸ್ಟ್ ಮಾಡೋದೇನೆಂದರೆ ಶೇರಿಂಗ್ ಆಟೋ ಮಾಡ್ಕೊಂಡು ಹೋಗಿ, ಇಲ್ಲ ನಡ್ಕೊಂಡೇ ಹೋಗ್ಬೋದು. ಸೊ ನಮ್ಗೆ ಅಲ್ಲಿಂದ ಇಲ್ಲಿಗೇನೋ ಅವ್ರು 150 ರೂಪೀಸ್ ಕೇಳಿದ್ರು. ಗೂಗಲ್ ಮ್ಯಾಪಲ್ಲಿ ಜಸ್ಟ್ ಇಟ್ ವಾಸ್ 7 ಮಿನಿಟ್ಸ್, ಬಟ್ ಅವ್ರು ಕೇಳಿದ್ದು 150. ಸೊ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಎಲ್ಲ ಮಾಡಿಕೊಂಡು ವ್ಯವಹಾರ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಫೈನಲಿ ಪಿರಮಿಡ್ ವ್ಯಾಲಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿಗಷ್ಟೇ ಅವ್ರು ನಿಲ್ಲಿಸೋದು, ಇಲ್ಲಿಂದ ನಾವು ಒಳಗೆ ಫುಲ್ ನಡ್ಕೊಂಡು ಹೋಗಬೇಕು. ಸೊ ಬನ್ನಿ ಇವಾಗ ಒಳಗೆ ನಡ್ಕೊಂಡು ಹೋಗೋಣ ಆ್ಯಂಡ್ ಪಿರಮಿಡ್ ವ್ಯಾಲಿ ಎಲ್ಲ ಹೇಗಿದೆ ಏನು ಅಂತ ತೋರಿಸ್ತೀನಿ. ಎಸ್, ಸೊ ನಾನು ನಿಮಗಿಲ್ಲಿ ಏನು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಇದು ಬಂದು ಆಫೀಸ್. ಈ ಆಫೀಸಲ್ಲಿ ನೀವು ರೂಮ್ಸ್ನ ಬುಕ್ ಮಾಡ್ಕೋಬಹುದು. ಎಸ್, ನೀವು ಇಲ್ಲಿ ಸ್ಟೇನೂ ಆಗಬಹುದು. ನಿಮಗಿಲ್ಲಿ ಅಡ್ವೆಂಚರ್ ಗೇಮ್ಸ್ ಇದೆ, ಎಲ್ಲ ನಿಮಗೆ ಅಡ್ವೆಂಚರ್ ಗೇಮ್ಸ್ ಇರುತ್ತೆ. ಅದೊಂದಕ್ಕೆ ನೀವು ಪೇ ಮಾಡಬೇಕು. ಈವನ್ ನಿಮಗೆ ರೂಮ್ಸು ಸಹ ಫ್ರೀ ಇರುತ್ತೆ. ಓಕೆನಾ? ಸೊ ಈ ಥರ ನೀವು ಹೀಗೆ ಫುಲ್ ಈ ರೋಡ್ ಥರ ಇದೆಯಲ್ಲ, ಇಲ್ಲಿ ಹೀಗೆ ನಡ್ಕೊಂಡು ಹೋಗ್ತಿರ್ತೀರ. ಆ್ಯಂಡ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಯಾವ ಸೈಡ್ ಹೋಗಬೇಕು, ಯಾವ ಸೈಡ್ ಏನೇನಿರುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ಏನು ನೋಡ್ತಿದ್ದೀರಾ ಈ ಬೋರ್ಡ್ಸು, ಒಂದೊಂದು ಬೋರ್ಡಲ್ಲೂ ಒಂದೊಂದು ಥರ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಓದ್ತಿದ್ರೆ. ಸೊ ನಿಮಗೆ ಒಂದೊಂದು ನಾಲೆಡ್ಜ್ನು ಸಹ ಗೇನ್ ಮಾಡುತ್ತೆ. ಲೈಕ್ ಇಲ್ಲಿ ನೋಡ್ತಿರ್ಬೋದು ನೀವು, ಕಾಲೇಜ್ ಆಫ್ ಯೋಗ ಸ್ಟೂಡೆಂಟ್ಸ್ ಅಂತ ಇದೆ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್. ಸೋಲ್ ನೆಸ್ಟ್ ಇದೆ, ಗೋಶಾಲಾ ಇದೆ. ಅದೆಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೋಲ್ ನೆಸ್ಟ್ ನಾನು ಕವರ್ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಅಡ್ವೆಂಚರ್ ಗೇಮು, ಸ್ಪಾ, ಸ್ವಿಮ್ಮಿಂಗ್ ಪೂಲ್, ರೂಮ್ಸ್ ಎಲ್ಲನೂ ಸಹ ಇಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಎಸ್, ನೀವು ಇಲ್ಲಿ ನೋಡಿದ್ರೆ ಯಾವ್ಯಾವ ಕಡೆ ಇದೆ ಅಂತ ಬೋರ್ಡ್ಸ್ನೆಲ್ಲ ಹಾಕಿದ್ದಾರೆ. ಆರೋ ಮಾರ್ಕ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋಗಬಹುದು. ಇಲ್ಲ ನಿಮಗಿಲ್ಲಿ ಒಂದು ಮ್ಯಾಪ್ ಇದೆ. ಸೊ ಈ ಮ್ಯಾಪನ್ನ ಆದರೂ ಫಾಲೋ ಮಾಡ್ಕೊಂಡು ಹೋಗಬಹುದು. ಐ ನೋ ಸ್ವಲ್ಪ ಶೇಕ್ ಆಗಿದೆ, ಯಾಕಂದರೆ ನಾನು ಟ್ರೈಪಾಡ್ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಈ ಗೈಡನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಗೈಡ್ ಮ್ಯಾಪ್ ಇದು. ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋಗಬಹುದು, ಈಸಿಯಾಗೆ ಫಾಲೋ ಮಾಡ್ಕೊಂಡು ಹೋಗಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ನೀವು ಆ ಬೋರ್ಡ್ ನಾನು ಏನು ತೋರಿಸಿದ್ದೆ, ಗೈಡ್ ಬೋರ್ಡ್, ಅದು ನೋಡ್ಕೊಂಡು ಹಾಗೆ ಡೈರೆಕ್ಟಾಗಿ ಬಂದರೆ ನಿಮಗೆ ಇಲ್ಲಿ ಒಂದು ಸ್ಮಾಲ್ ಪಾರ್ಕ್ ಇದೆ. ದಿಸ್ ಈಸ್ ಮೈ ಫೇವ್ರೆಟ್. ಇದು ಪಿರಮಿಡ್ ಸ್ವಿಂಗ್, ಇದು ಸಖತ್ತಾಗಿದೆ. ಆ್ಯಂಡ್ ಅಲ್ಲಿ ತುಂಬ ಗೇಮ್ಸ್ ಸಹ ಇತ್ತು. ನಾನು ಹಿಂದೆ ನೀವು ನೋಡಿದ್ರೆ ಒಂಥರ ಗುಹೆ ಥರ ಕಾಣ್ತಿದೆಯಲ್ಲ, ಅದೇನೋ ಅಂತಾರೆ ಅಂಡರ್ ಪಾಸ್ ಇದೆ. ಆ್ಯಂಡ್ ಅದ್ರ ಮೇಲ್ಗಡೆ ಜಾರಬಂಡೆ ಮತ್ತು ಹತ್ತೋವಂಥದ್ದು ಇತ್ತು. ಸೂಪರಾಗಿತ್ತು. ಈ ಥರ ನೀವು ಹೋಗೋ ಟೈಮಲ್ಲಿ ನಿಮಗೆ ಒಂದಷ್ಟು ಈ ಥರ ಲೈಕ್ ಕ್ರಿಯೇಟ್ ಯುವರ್ ಡಿಸೈಡರ್ ಲೈಫ್, ಮತ್ತು ಏನೇನೋ ಇತ್ತು, ಶೇಕೆಡ್ ವೆರಿ, ಸೆಲೆಬ್ರೇಟ್ ವಿತ್ ಯುವರ್ ಟ್ರೂ ಸೆಲ್ಫ್, ಕ್ರಿಯೇಟ್ ಯುವರ್ ಟ್ರೂ ಸೆಲ್ಫ್ ಅಂತ ಒಂದಷ್ಟು ಬೋರ್ಡ್ಗಳಿವೆ. ಆ್ಯಂಡ್ ಇದು ಬಂದು ಮಹಾತ್ಮ ಗಾಂಧಿ ಲೇಕ್ ಅಂತ. ಸೊ ಇಲ್ಲಿ ಬೋಟಿಂಗ್ಸ್ ಇದೆ. ತುಂಬ ಶೇಕ್ ಮಾಡಿದ್ದೀನಿ. ಸೊ ಬೋಟಿಂಗ್ ಇದೆ, ಬಟ್ ನೀವು ಬೋಟಿಂಗ್ಗೆ ನಮಗೆ ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಬಿಸಿಲಿದ್ರಿಂದ ನಮಗೆ ಬೋಟಿಂಗ್ ಅವಕಾಶ ಸಿಗಲಿಲ್ಲ. ನೋಡ್ತಾ ಇದ್ದೀರಾ ಬೋಟಿಂಗ್. ಆ್ಯಂಡ್ ವಾಶ್ರೂಮ್ಸ್ ನೀವು 200 ಮೀಟರ್ಸ್ಗೂ ನಿಮಗೆ ವಾಶ್ರೂಮ್ ಸಹ ಅವೈಲಬಲ್ ಇದೆ. ಆ್ಯಂಡ್ ನಮ್ಮಪ್ಪ ಎಸ್, ಸೊ ಇದೆ ಲೇಕು. ಇಷ್ಟೇ ಇರೋದು ನೀರು, ಹಾಗಾಗಿ ನಾವು ಹೋಗ್ಲಿಕ್ಕಾಗಲ್ಲ. ಆ್ಯಂಡ್ ಅಲ್ಲೇ ನಮಗೆ ನೇರಳೆ ಹಣ್ಣಿನ ಮರನೂ ಇತ್ತು. ಐ ಥಿಂಕ್ ನಿಮಗೆ ಗೊಂಚಲೆಲ್ಲ ಕಾಣ್ತಿದೆ. ಸೊ ಬ್ಯೂಟಿಫುಲ್ ಆಗಿತ್ತು ಇದೆಲ್ಲ, ಫುಲ್ ಗ್ರೀನರಿ. ನಮ್ಮ ಬೆಂಗಳೂರಲ್ಲಿ ಈ ಥರ ಗ್ರೀನರಿ ಸಿಗೋದು ಅಪರೂಪನೇ ಅಲ್ವಾ. ಬಟ್ ಇದು ಬೆಂಗಳೂರಲ್ಲ, ಇದು ಸ್ವಲ್ಪ ಬೆಂಗಳೂರಿಗಿಂತ ಒಂಚೂರು ಮುಂದೆ. ಇದು ಬಂದು ಕೆಫೆಟೇರಿಯಾ ಹೋಟೆಲ್ ಇದು. ಸೊ ನಾವು ಹೋಗಿದ್ದ ಟೈಮ್ಗೆ ಬ್ರೇಕ್ಫಾಸ್ಟ್ ಇರಲಿಲ್ಲ, ಸ್ಯಾಂಡ್ವಿಚ್ ಒಂದೇ ಇದ್ದಿದ್ದು. ಸೊ ಸ್ಯಾಂಡ್ವಿಚ್ನೇ ನಾವು ತೊಗೊಂಡ್ವಿ. ಸ್ಯಾಂಡ್ವಿಚ್ಚು ಮತ್ತು ಕಾಫಿ ಮತ್ತು ಲೆಮನ್ ಟೀ ತೊಗೊಂಡಿದ್ದು, 3 ಐಟಮ್ಸ್ ತೊಗೊಂಡ್ವಿ.
ಪ್ರೈಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ನಿಮಗೆ ಮಧ್ಯಾಹ್ನ ಊಟ ಫ್ರೀ ಆಗಿರುತ್ತೆ. ಸೊ ನೀವು ಹೋಟೆಲಿಂದ ಕೂತ್ಕೊಂಡು ಆರಾಮಾಗಿ ಪಿರಮಿಡ್ ವ್ಯೂನ ಎಂಜಾಯ್ ಮಾಡಬಹುದು. ಸ್ವಲ್ಪ ಗಿಡಗಳ ಅಡ್ಡ ಇದೆ, ಬಟ್ ಅದು ಬಿಟ್ಟರೆ ಪಿರಮಿಡ್ ವ್ಯೂನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಎಸ್, ಹಿಯರ್ ಯು ಗೋ. ಸ್ಯಾಂಡ್ವಿಚ್ ಮತ್ತು ಲೆಮನ್ ಟೀ ಜೊತೆ ಎಂಜಾಯ್ ಮಾಡ್ತಿದ್ದೀವಿ ನಾವೆಲ್ಲ. ಲೆಮನ್ ಟೀ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಆ ಮಗ್ ಮೇಲೂ ಬರೆದಿದ್ದಾರೆ. ಸೊ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ದ ನ್ಯೂ ಶಾಂಬಾಲಾ. ಹಾಗೆ ಕೆಫೆಟೇರಿಯಾಯಿಂದ ಆಚೆ ಬಂದರೆ ಫುಲ್ ಹಾಗೆ ನಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಅಲ್ಲಿ ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಅದು ಅನ್ನದಾನ. ಅಂದರೆ ಅಲ್ಲಿ ನಿಮಗೆ 12 o'clock to 2 o'clock ನಿಮಗೆ ಅಲ್ಲಿ ಫ್ರೀ ಲಂಚ್ ಇರುತ್ತೆ. ಅದನ್ನು ತೋರಿಸಿದ್ದೀನಿ. ಸೊ ಅದು ಈ ವಿಡಿಯೋಲ್ಲೇ ಇದೆ. ಸೊ ಅದನ್ನು ಹಾಗೆ ನೋಡಿ. ಈಗ ನಾನು ಆಗಲೇ ತೋರಿಸಿದ್ನಲ್ಲ ಮಹಾತ್ಮ ಗಾಂಧಿ ಲೇಕ್, ಅದು ಇಲ್ಲಿಗೆ ಕಂಟಿನ್ಯೂಷನ್ ಇದೆ. ಸೊ ಈ ಥರ ಕಂಟಿನ್ಯೂಷನ್ ಇದೆ ಅದು. ಈಗ ಪಿರಮಿಡ್ ವ್ಯಾಲಿನ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಪಿರಮಿಡ್ ವ್ಯಾಲಿ ಒಳಗೆಲ್ಲ ಹೇಗಿದೆ ಏನು ಅಂತ ನೋಡೋಣ. ಕದ್ದು ಮುಂಚೆ ವಿಡಿಯೋ ಮಾಡಿದ್ದೀನಿ, ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ವಿಡಿಯೋ ಆಪ್ಷನ್ ಇರಲಿಲ್ಲ, ಬಟ್ ಆದರೂ ಮಾಡಿದ್ದೀನಿ. ಸೊ ನೋಡೋಣ ಈಗ ಒಳಗೆಲ್ಲ ಹೇಗಿದೆ ಏನು ಅಂತ. ಅದಾದಮೇಲೆ ನಿಮಗೆ ಅಲ್ಲಿಂದ ವೀಡಿಯೋ ಆಪ್ಷನ್ ಇರಲ್ಲ. ಇದೇನು ಬ್ಲ್ಯಾಕ್ ಬರ್ತಿದೆ ಅಂದ್ಕೊಂಡ್ರೆ, ನಾನು ಕದ್ದು ಮುಚ್ಚಿ ಮಾಡಿರೋ ವೀಡಿಯೋ ಇದು. ಐ ನೋ ಇಟ್ಸ್ ನಥಿಂಗ್ ಕ್ಲಿಯರ್, ಬಟ್ ನಿಮ್ಗೆ ಅಲ್ಲಿ ಲೈಟ್ ಒಂಥರ ಬೀಮ್ ಕಾಣ್ತಿದೆಯಲ್ಲ, ಅಷ್ಟೇ ಲೈಟ್ ಇರುತ್ತೆ. ಸೊ ಅದಾದಮೇಲೆ ನೀವು ಕೆಳಗೆ ಕೂತ್ಕೊಂಡು ವೀಡಿಯೋ ಮಾಡಬೇಕು, ಕೆಳಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು. ಅದಾದಮೇಲೆ ನಾನು ನಿಮಗೇನು ತೋರಿಸ್ದೆ ವೈಟ್ ಕಲರ್, ಅಲ್ಲೋಗಿ ಮೆಡಿಟೇಷನ್ ಮಾಡಬೇಕು. ಹಾಗೆ ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ, ವೆರಿ 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 ಮೈನ್ಯೂಟ್. ಸೊ ದಟ್ ಈಸ್ ದ ಎಂಟ್ರೆನ್ಸ್. ಇದ್ರ ಮೇಲೆ ಹತ್ತಿ ಹೋಗಿ ನಾವು ಮೆಡಿಟೇಷನ್ನ ಮಾಡಬೇಕು. 30 minutes ಮಾಡಬೇಕು. ಸೊ ಎಸ್, ಇವಾಗಿಂದ ನಾವು ನಮ್ಮ ಶಾಪ್ನ ನೋಡ್ತೀವಿ. ಸೊ ಹಂಗೆ ಕೆಳಗಿಳಿದು ಬಂದರೆ ಶಾಪು. ಸೊ ಇಲ್ಲಿ ಒಂದಷ್ಟು ಐಟಮ್ಸ್ ಇದೆ. ನನಗಂತೂ ಈ ಶಾಪ್ ನೋಡ್ತಿದ್ದಂಗೆ ಐ ವಾಸ್ ರಿಯಲಿ ಹ್ಯಾಪಿ. ಈ ಶಾಪಲ್ಲಿ ನಿಮಗೆ ಐಡಲ್ಸ್ ಇದೆ, ಮತ್ತು ಡೆಕೋರೇಟಿವ್ ಐಟಮ್ಸ್ ಇದೆ, ಆ್ಯಂಡ್ ಬುಕ್ಸ್ ಇದೆ, ಪಿರಮಿಡ್ಸ್ ಇದೆ. ಆ್ಯಂಡ್ ಅದೆಲ್ಲದಕ್ಕಿಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಈ ಒಂದು ಶಾಪಲ್ಲಿ ಇದ್ದಾರೆ. ದಿಸ್ ಒನ್ ವಾಸ್ ಸೋ ಪ್ರಿಟಿ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು, ಬಟ್ ತೊಗೊಳ್ಳಿಲ್ಲ ಅಷ್ಟೇ. ಸೊ ಈ ಲೈಟ್ ತುಂಬ ಚೆನ್ನಾಗಿತ್ತು, ಸ್ಟೋನ್ ಲೈಟ್. ಈ ಪಿರಮಿಡ್ಸ್ನೂ ತೊಗೋತಾರೆ. ಕಾಪರ್ದು ತುಂಬ ಲೈಕ್ ಇಟ್ಸ್ ವೆರಿ ಶ್ರೇಷ್ಠ ಅಂತ ತೊಗೋತಾರೆ, ಬಟ್ ನಾವು ತೊಗೊಳ್ಳಿಲ್ಲ. ಇದೆಲ್ಲ ಈ ಥರ ಗಲಿ ಎಲ್ಲ ಒಂದೊಂದು ಥರ ಇತ್ತು. ದಿಸ್ ವಾಸ್ ಸೋ ಪ್ರಿಟಿ. ಕನ್ನಡಿ ಮತ್ತು ಕೊಂಬು, ಈ ಥರ ಮಿನಿಯೇಚರ್ಸ್ ಥಿಂಗ್ಸು ಇತ್ತು ತುಂಬ. ನೋಡ್ತಿದ್ದೀರಾ ಅಲ್ಲ, ಎಷ್ಟು ಜನ ನಾವು ಹೋಗಿದಾಗ ಜನನೇ ಇರಲಿಲ್ಲ. ಆಮೇಲೆ ಬರ್ತಾ ಜನರೆಲ್ಲ ಇದ್ದರು. ಸೊ ಇದೆಲ್ಲ ಪಿರಮಿಡ್ಸು. ಇವಾಗಿಂದ ಫುಲ್ ಈ ಶಾಪು ನೀವು ನೋಡ್ತೀರಾ. ದಿಸ್ ಜ್ಯೂಸ್ ವಾಸ್ ರಿಯಲಿ ನೈಸ್. ಉಪ್ಸ್, ಜ್ಯೂಸ್ ಥರ ಇರೋ ಗ್ಲಾಸು, ಬಟ್ ಜ್ಯೂಸೇ ಇರಲಿಲ್ಲ. ಯಾರಿಗಾದ್ರೂ ಇದು ಏನು ಅಂತ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ. ಇದನ್ನು ಹಳೆಯ ಕಾಲದಲ್ಲಿ ಯೂಸ್ ಮಾಡೋರು ಏನು ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಓಕೆ. ಜೊತೆಗೆ ಈ ಬ್ಯಾಗ್ಸ್ಗಳು ಅಷ್ಟೇ ಸೂಪರಾಗಿತ್ತು, ಬಟ್ ತೊಗೊಳ್ಳಿಲ್ಲ. ಇಲ್ಲಿಂದ ನೀವು ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ನ ನೀವು ಹತ್ಕೊಂಡು ಹೋದರೆ ನೀವು ಗೋಶಾಲ ಮತ್ತು ಅನ್ನದಾನ, ಆಮೇಲೆ ಅಡ್ವೆಂಚರಸ್ ಗೇಮ್ಸ್ ಮತ್ತು ರೂಮ್ಸ್, ಈ 4 ಜಾಗಕ್ಕೆ ಈ ಬ್ರಿಡ್ಜು ಕನೆಕ್ಟ್ ಆಗಿದೆ. ಸೊ ಅಡ್ವೆಂಚರ್ ಗೇಮ್ಸು ಮತ್ತು ರೂಮ್ಸ್ ಬಗ್ಗೆ ನನಗಷ್ಟು ಗೊತ್ತಿಲ್ಲ.
ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಹೋದಾಗ ವೀಡಿಯೋಸ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಂಗೆ ಗೊತ್ತಿರೋದು ಗೋಶಾಲ ಮತ್ತು ಅನ್ನದಾನ. ಸೊ ಇಲ್ಲಿಂದ ಹೋಗ್ತಾ ನೀವು ನೋಡಿದ್ರೆ ಗೋಶಾಲ ಮತ್ತು ಅನ್ನದಾನ ನೀವಿಲ್ಲಿ ಈ ರೋಡಲ್ಲಿ ಈ ಪಾತಲ್ಲಿ ಹೋದರೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ನಮ್ಮ ದೊಡ್ಡಮ್ಮ ಆ ಮರದ್ದು ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ನ ನನಗೆ ಕೊಡ್ತಿದ್ರು. ಸೊ ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ. ಹಾಕೋಣ ಅಂತ ಅಂದ್ಕೊಂಡೆ ಅವ್ರದ್ದು, ಬಟ್ ವಾಯ್ಸ್ ಕ್ಲಿಯರ್ ಇಲ್ಲ, ಅಷ್ಟೇ ಅಲ್ಲದೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸೊ ಹಾಗೆ ನಡ್ಕೊಂಡು ಬಂದರೆ ನಮಗೆ ಗೋಶಾಲ ಸಿಗುತ್ತೆ. ಆ್ಯಂಡ್ ಇಲ್ಲಿ 3 ಜನ ನಿಂತಿದ್ದಾರಲ್ಲ, ಅಲ್ಲಿ ಏನಿತ್ತು ಅಂದರೆ ಇಲ್ಲೊಂದು ಗೇಟ್ ಇತ್ತು. ಆ ಗೇಟ್ ಒಳಗೆ ತೋಟ ಇತ್ತು. ಸೊ ಅಲ್ಲಿ ಸಿಗೋ ತರಕಾರಿಗಳಿಂದನೇ ಪಿರಮಿಡಲ್ಲಿ ಊಟನ ತಯಾರು ಮಾಡೋದು. ತುಂಬ ಖುಷಿಯಾಯಿತು ಕೇಳಿ. ಸೊ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು. ಸೊ ಅಲ್ಲೇ ಇದು ಮಾಡೋದು. ಸಾರಿ, ನನ್ನ ಸಿಕ್ಕಾಬಟ್ಟೆ ಮಧ್ಯ ಸೌಂಡ್ಸ್ ಬಂದಿದೆ. ಆ್ಯಂಡ್ ಎಸ್, ಅಪ್ಪತ್ಕೊಂಡು ನಾವೀಗ ಗೋಶಾಲಕ್ಕೆ ಹೋಗಬೇಕು. ಈ ಅಪ್ಪತ್ತದ್ದು ನನಗೆ ಆ ಒಂದು ಐ ಥಿಂಕ್ ಅದೊಂದು 2 ಮಿನಿಟ್ಸ್ ಆಯ್ತೇನೋ. ನಂಗೆ 2 ಮಿನಿಟ್ಸ್ ಅಲ್ಲ, 1 ಮಿನಿಟ್ ಇಟ್ಕೊಳ್ಳೋಣ. ಸೊ ಅದು 1 ಮಿನಿಟ್ ಹೇಗಿತ್ತು ಅಂದರೆ ನನಗೆ ಒಳ್ಳೆ ಈ ಟ್ರಕ್ಕಿಂಗು ಹೋದಂಗಿತ್ತು. ಯಾಣಾಗೆಲ್ಲ ಹೋದಾಗ ನಮಗೆ ಅದೇ ಫೀಲ್ ಬರೋದು, ಆ ಥರ ಹೋದಂಗಿತ್ತು. ಬಟ್ ಆಮೇಲೆ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು. ಕ್ಲೌಡಿ ಇತ್ತು. ಹಾಗಾಗಿ ನಮಗೆ ಒಂದು ಮಾನ್ಸೂನು ಸೂಪರಾಗಿತ್ತು. ಸೊ ಆಮೇಲೆ ಎಲ್ಲ ಹತ್ಕೊಂಡು ನಾವು ಗೋಶಾಲೆಗೆ ಬಂದ್ವಿ. ಆ್ಯಂಡ್ ದಿಸ್ ಇಸ್ ನಲ್ಲಿಕಾಯಿ ಮರ, ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿರೋ ಹಸುಗಳು ನಮ್ಮ ರಾಜ್ಯದ ಹಸುಗಳಲ್ಲ. ಸೊ ಇವಾಗ ಗೋಶಾಲೆನ ನೋಡ್ಕೊಂಬನ್ನಿ. ಈಗ ಏನು ನೋಡಿದ್ರಿ, ಒಂಥರ ಮನೆ ಥರ ಇತ್ತು. ಅದು ವಿಲ್ಲಾನ ಮನೇನ ರೂಮಾ ನಂಗೆ ಗೊತ್ತಿಲ್ಲ. ಸೊ ಅದು ಬಟ್ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಬಟ್ ರೂಮ್ಸು ತೋರಿಸ್ತೀನಿ ನಾನು, ಔಟರ್ ಲುಕ್ಕು. ಸೊ ಗೋಶಾಲೆಯಿಂದ ಸ್ಟ್ರೈಟ್ ಬಂದರೆ ನಿಮಗೆ ಅನ್ನದಾನ. ನಾವು ಹೋಗಿದ್ದೀನ ಮೂಲಂಗಿ ಹುಳಿ ಆ್ಯಂಡ್ ಕೋಸಪಲ್ಯ ವಿತ್ ಉಪ್ಪಿನಕಾಯಿ ಆ್ಯಂಡ್ ಮಜ್ಜಿಗೆ. ಸೊ ಇದಿಷ್ಟು ಫ್ರೀಯಲ್ಲಿ. ಆ್ಯಂಡ್ ಅಲ್ಲಿಂದ ನಾವು ತಿರ್ಗಾ ವಾಪಸ್ ಬಂದ್ವಿ. ಏನಿಲ್ಲ, ರೋಡ್ಗಳು ಗೊತ್ತಾಗುತ್ತೆ ನಿಮಗೆ. ಸೊ ಪಿರಮಿಡ್ ನೋಡ್ಕೊಂಡು ಬಂದಮೇಲೆ ಆಟೋಮೆಟಿಕ್ಲಿ ನಿಮ್ಮಷ್ಟಕ್ಕೆ ನೀವೇ ಎಲ್ಲ ಹೋಗ್ತೀರಾ. ಗಾಂಧಿ ಲೇಕ್ ಅನ್ನಲ್ಲ, ಸೊ ಗಾಂಧೀಜಿ ಅವರ ಐಡಲ್ ಇಲ್ಲಿದೆ. ಎದುರುಗಡೆ ಒಂದು ಆಡಿಟೋರಿಯಂ ಥರ ಸ್ಟೇಜ್ ಎಲ್ಲ ಇದೆ. ಇದು ರೂಮ್ಸು. ಸೊ ಅದೆಲ್ಲ ರೂಮ್ಸ್ ಅಂತೆ. ಆ್ಯಂಡ್ ಅದಾದಮೇಲೆ ತಿರ್ಗಾ ನಾವು ವಾಪಸ್ ನಮ್ಮ ರೋಡ್ಗೆ ಬಂದ್ವಿ, ಅಂದರೆ ಎಕ್ಸಿಟ್ ಆಗೋಕ್ಕೆ. ಇಲ್ಲಿ ಎಕ್ಸಿಟ್ಟು ಒಂದೇ, ಎಂಟ್ರಿನೂ ಒಂದೇ, ಎರಡೂ ಒಂದೇ ಗೇಟಲ್ಲೇ ಇರೋದು. ಓಕೆನಾ? ಸೊ ಕನ್ಫ್ಯೂಸ್ ಆಗೋವಂಥ ಚಿಂತೆನೇ ಇಲ್ಲ. ನಾವು ಹೇಗೆ ಬಂದ್ವಿ ಹಾಗೆ ಹೋಗೋದು. ಸೊ ಎಸ್, ಈಗ ಎಕ್ಸಿಟ್ ಆದ್ವಿ. ನಾವು ಹೋಗಿದ್ದು ಅಂದರೆ ನಾವು ಎಕ್ಸಿಟ್ ಆಗಿದ್ದ ಟೈಮಲ್ಲೇ ಅಲ್ಲೇ ಒಂದು 2-3 ಆಟೋ ನಿಂತಿತ್ತು. ಸೊ ಸಿಕ್ಕಿದೆ ಆಟೋ ಅಂದ್ಕೊಂಡು ತಿರ್ಗಾ ನಾವು ಹತ್ಕೊಂಡು ಹೋದ್ವಿ. ರೋಡ್ ಒಂಚೂರು ಚೆನ್ನಾಗಿರಲಿಲ್ಲ, ಗಬಗಬ ಅಂತಿತ್ತು. ಆ್ಯಂಡ್ ಅದಾದಮೇಲೆ ನಾವು ಇಳಿದ್ವಿ, ಕರೆಕ್ಟಾಗಿ ಬಸ್ಸು ಬಂತು. ಸೊ ಬಸ್ ಹತ್ಕೊಂಡು ನಾವು ಬಂದ್ವಿ. ಸೊ ಹೇಗಿತ್ತು ವಿಡಿಯೋ? ಚೆನ್ನಾಗಿತ್ತು. ನಂಗೆ ಗೊತ್ತಿರೋ ಅಷ್ಟು ನಾನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಆ ಚಾನೆಲ್ನ ವಿಸಿಟ್ ಮಾಡಿ. ನಿಮಗೆ ದಿನ ಲೈವ್ ಸೆಷನ್ಸ್ ಇರುತ್ತೆ. ಸೊ ಅದನ್ನು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಆ ಲೈವ್ ಸೆಷನ್ಸು ನಿಮಗೆ 2 ಲಿಂಕ್ ಆಗುತ್ತೆ. ಒಂದು ನಿಮಗೆ ಝೂಮ್ ಮೀಟಿಂಗಲ್ಲೂ ಬರುತ್ತೆ, ಮತ್ತು ಇದರಲ್ಲಿ ಯಾವುದಪ್ಪ ಯೂಟ್ಯೂಬ್ ಲೈವಲ್ಲೂ ಬರುತ್ತೆ. ಓಕೆನಾ? ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಚೆಕ್ ಮಾಡಬಹುದು. ಸೊ ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ ಏನು ಮಾಡಬೇಕು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ. ಜೊತೆಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಬಾಯ್, ಸಿ ಯು ಆಲ್.